ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಇವತ್ತೊಂದು ಸಣ್ಣ ವಿಡಿಯೋ. ಜರ್ಮನಿನಲ್ಲಿ ಹೇಗೆ ಯಾವ್ಯಾವ ಥರ ಸ್ಕೂಲ್ಸ್ ಇದೆ, ನೀವು ಯಾವ್ಯಾವ ಥರ ಓದಬಹುದು, ಆಮೇಲೆ ಯಾವ್ಯಾವ ಥರ ಒಂದು ಕ್ಲಾಸಿಫಿಕೇಷನ್ ಮಾಡ್ತಾರೆ, ನಿಮ್ಮ ಗ್ರ್ಯಾಜುಯೇಷನ್ ಯಾವ ಥರ ಆಗ್ಬೋದು, ಒಂದು ಸಣ್ಣ ಒಂದು ರಂತ್ರು. ಇದೆಲ್ಲದಕ್ಕೂ ನಿಮಗೆ ಈ ಒಂದು DAAD ಅಂತ ಒಂದು ಅಕಾಡೆಮಿ ಇದೆ. ಟೈಪ್ ಮಾಡಿ ಗೂಗಲಲ್ಲಿ DAAD, ಡ್ಯಾಡ್. ಸೊ ಡ್ಯಾಡ್ ಅಂತ ಒಂದು ಅಕಾಡೆಮಿ ಇದೆ. ಹೋಗಬೇಕು ಅಂತ ಅನಿಸಿದವರು ದಯವಿಟ್ಟು ಆ ಡ್ಯಾಡ್ನ ಕ್ಲಿಕ್ ಮಾಡಿ ಅಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನು ಓದ್ಕೊಳ್ಳಿ. ಹಾಗೂ ಬೇಕು ಅಂತಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಮ್ಯಾಕ್ಸ್ ಮುಲ್ಲರ್ ಭವನ್, ಅಂದರೆ ಅದಕ್ಕೆ ಇನ್ನೊಂದು ಹೆಸರು ಗೋತೆ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ, ಮ್ಯಾಕ್ಸ್ ಮುಲ್ಲರ್ ಭವನ್. ಅವ್ರ ಹತ್ರ ಹೋಗಿ ಅಲ್ಲಿ ನಿಮಗೆ ಆದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದು ಎರಡು ನಿಮಗೆ ಇಮಿಡಿಯೇಟ್ ಹ್ಯಾಂಡಿ ಆಗಿರ್ತಕ್ಕಂಥದ್ದು. ಇಲ್ಲ ಅಂತಂದರೆ ಜರ್ಮನಿ ಕಾನ್ಸುಲೇಟ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಇಲ್ಲ ಅಂತಂದರೆ ಇಲ್ಲಿ ತುಂಬ ಜನ ಎಜುಕೇಷನ್ ಕನ್ಸಲ್ಟೆಂಟ್ಸ್ ಇದ್ದಾರೆ. ಅವರು ಬಹುಶಃ ಮಾಸ್ಟರ್ ಡಿಗ್ರಿನೂ ಮಾಡಿರಲ್ಲ, ಅವರು ಸಪೋರ್ಟ್ ಮಾಡ್ತಾರೆ ಒಂದು ಎಜುಕೇಷನ್ಗೆ ಅಥವಾ ಯಾವುದೇ ಥರದ್ದಕ್ಕೂ, ಸೀಟ್ ಸಿಗೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ಅವರನ್ನು ಕನ್ಸಲ್ಟ್ ಮಾಡಿ, ನಿಮಗೆ ಯಾವ ಥರ ಏನು ಅನ್ನೋದನ್ನು ಸಿಗುತ್ತೆ. ಬಟ್ ಆದರೆ ನೀವು ಅದಕ್ಕೆ ಅವರಿಗೆ ಫೀಸ್ನ ಪೇ ಮಾಡಬೇಕಾಗತ್ತೆ. ಇನ್ನೂ ಇಲ್ಲ ಅಂತಂದರೆ ನಮ್ಮ ಜರ್ಮನಿಲಿರ್ತಕ್ಕಂಥ ಹುಡುಗರೇ ಒಂದು ಸ್ಟಡಿ ಇನ್ ಜರ್ಮನಿ ಆ್ಯಂಡ್ ಎವ್ಯಾಲ್ಯೂಯೇಷನ್ ಅಂತಲೇ ಏನೋ ಒಂದು ವೆಬ್ಸೈಟ್ ಮಾಡ್ಕೊಂಡಿದ್ದಾರೆ. ಗೂಗಲಲ್ಲಿ ನೋಡಿ, ಆ ಹುಡುಗರಿಗೆ ಪೇಮೆಂಟ್ ತೊಗೋತಾರೆ ಅವರು. ಆದರೆ ಅಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ, ಯಾವ ಥರ ಏನು ಸಮಾಚಾರ ಅಂತ. ನೀವಲ್ಲಿ ಅದನ್ನು ತೊಗೋಬೋದು. ಇನ್ನೊಂದು ಅಚ್ಚರಿ ಆಗಿರ್ತಕ್ಕಂಥ ಸಂಗತಿ, ನಾನು ಒಂದು 3 ದಿನದ ಹಿಂದೆ ನಾನು ಜರ್ಮನಿ ಕಾನ್ಸುಲೇಟಿಂದ ಒಂದು ಈವೆಂಟಿಗೆ ಕರೆದಿದ್ದರು. ನನ್ನ ಸ್ನೇಹಿತರಾದಂಥ ಮಿಸ್ಟರ್ ಆಕಿಮ್ ಬುರ್ಖಾರ್ಟ್ ಅಂತ, ಅವರು ಕಾನ್ಸುಲೇಟ್ ಜನರಲ್ ಜರ್ಮನಿಗೆ. ಅವರು ನನ್ನ ಸ್ನೇಹಿತರೇ, ಒಳ್ಳೆ ಕಾಂಟ್ಯಾಕ್ಟ್ ಇದೆ ಅವ್ರಿಗೆ ನನಗೆ. ಅವರು ಹೇಳ್ತಾಯಿದ್ರು, ಹೈಯೆಸ್ಟ್ ನಂಬರ್ ಆಫ್ ವೀಸಾ ಅಪ್ಲಿಕೇಶನ್ ಇನ್ ದ ವರ್ಲ್ಡ್, ಹೈಯೆಸ್ಟ್ ನಂಬರ್ ಆಫ್ ಅಪ್ಲಿಕೇಶನ್ ಅಂತಂದರೆ ಅತ್ಯಂತ ಹೆಚ್ಚು ವೀಸಾ ಅಪ್ಲಿಕೇಶನ್ ತೊಗೊಂಡಿರೋದು, ವೀಸಾಗಳನ್ನು ಕೊಟ್ಟಿರೋದು ನಮ್ಮ ಬೆಂಗಳೂರಂತೆ ವರ್ಲ್ಡಲ್ಲಿ. ಸೊ ದಿಸ್ ಇಸ್ ಕ್ರಿಯೇಟೆಡ್ ಎ ಹಿಸ್ಟ್ರಿ. ಎಷ್ಟು ವೀಸಾ ಕೊಟ್ರಿ ಅಂತ ನಾನು ಕೇಳಿದೆ. ಅವರು 21,000 ವೀಸಾ ಲಾಸ್ಟ್ 1 ಇಯರಲ್ಲಿ ನಾನು ಕೊಟ್ಟಿದ್ದೀನಿ ಅಂತಂದರು. ಸೊ ಇಟ್ ಈಸ್ ವೆರಿ ವೆರಿ ಹೈ, ಬರೀ ಬೆಂಗಳೂರು. ಸೊ ಇಟ್ ಈಸ್ ವೆರಿ ಹೈ. ನಮ್ಮಲ್ಲಿ ಹೋಗ್ತಾ ಇರ್ತಕ್ಕಂಥ ಒಂದು ರೇಷ್ಯೋ, ಒಂದು ರೇಟು ಏನಿದೆ ತುಂಬ ಜಾಸ್ತಿ ಇದೆ. ಸೊ ಯಾತಕ್ಕೆ ಅಂತ ಇವಾಗ ಹೇಳ್ತಾ ಬರ್ತೀನಿ. ಸೊ ಐನ್ಸ್ಟೀನ್ಗೂ ಕ್ಲಾಸಸ್ ಬುದ್ಧಿ ಅಷ್ಟಿರಲಿಲ್ಲ ಮುಂಚೆ, ಪ್ರೈವೇಟಾಗಿ ಓದಿದ್ರು ಅವರು. ಸೊ ಅದೇ ಥರನೇ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಬಿಟ್ರು ಅವ್ರು. ಆಮೇಲೆ ಸ್ವಿಟ್ಜರ್ಲ್ಯಾಂಡಲ್ಲಿ ಬೇರೆ ಥರ ಕಲ್ತ್ಕೊಂಡು ದೆನ್ ಇಸ್ ಟೀಚರ್ ರಿಯಲೈಸ್ಡ್ ದಿಸ್ ಪ್ರಾಬ್ಲಮ್, ಆಮೇಲೆ ಹೆಲ್ಪ್ ಮಾಡಿದ್ರು. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಜರ್ಮನಿನಲ್ಲಿ 0 to 4 ಇಯರ್ಸ್ ಒಂದು ರೆಗ್ಯುಲರ್ ಸ್ಕೂಲ್ ಇರುತ್ತೆ. 4ನೇ ಕ್ಲಾಸಲ್ಲಿ ನಿಮಗೆ ಡಿವೈಡ್ ಆಗುತ್ತೆ. 4ನೇ ಕ್ಲಾಸಲ್ಲಿ ಎಲ್ಲ ಮಕ್ಕಳು ಡಿವೈಡ್ ಆಗಿಬಿಡ್ತಾರೆ. 0 to 4 ಇಯರ್ಸ್ ಏನಿರುತ್ತೆ, 4th ಗ್ರೇಡ್ 4ನೇ ಕ್ಲಾಸ್ವರೆಗೂ ಎಲ್ಲರಿಗೂ ಒಂದೇ ಲೆವೆಲಲ್ಲಿ ಇರ್ತಾರೆ. ಸಡನ್ನಾಗಿ ಎಲ್ಲ ಜನ ಚೇಂಜ್ ಆಗ್ತಾರೆ. ಇಲ್ಲಿ ಜಿಮ್ನಾಷಿಯಮ್ ಅಂತಂದರೆ, ಜಿಮ್ನಾಷಿಯಮ್ನಲ್ಲಿ ಟೀಚರ್ ಡಿಸೈಡ್ ಮಾಡ್ತಾರೆ, ಈ ಮಗು ಶಾರ್ಪಾಗಿದೆ, ಈ ಮಗು ಜಿಮ್ನಾಷಿಯಮ್ ಹೋಗಬಹುದು ಅಂತಂದರೆ. ಜಿಮ್ನಾಷಿಯಮ್ನಲ್ಲಿ ಹೋಗ್ತಕ್ಕಂಥ ಮಕ್ಕಳು ಲಾಯರು, ಡಾಕ್ಟರು, ಅಂದರೆ ಈ ಪ್ರೊಫೆಷ್ನಲ್ಲಾಗಿ ಅಥವಾ ಇನ್ನು ದೊಡ್ಡ ಮಟ್ಟಿಗೆ ಬೆಳಿಬೋದು, ಕೆಲಸಗಳನ್ನು ಮಾಡ್ಬೋದು ಅಂತ ಅವರು ಅದನ್ನು ಡಿಸೈಡ್ ಮಾಡಿಬಿಡ್ತಾರೆ. ಸೊ ಆ ಮಕ್ಕಳಿಗೆ ಅಂಥದ್ದನ್ನೇ ಓದಲಿಕ್ಕೆ ಅವಕಾಶ ಇರುತ್ತೆ. ಸೊ ಜಿಮ್ನಾಷಿಯಮಲ್ಲಿ ಓದ್ತಕ್ಕಂಥವ್ರು ನಿಮಗೆ ಡಾಕ್ಟರ್ ಆಗ್ತಾರೆ, ಲಾಯರ್ ಆಗ್ತಾರೆ, ಅಂದರೆ ಬುದ್ಧಿವಂತರು ಅಂತ ಕನ್ಸಿಡರ್ ಮಾಡ್ತಾರೆ. ನಮ್ಮಲ್ಲಿ ಬ್ಯಾಕ್ ಬೆಂಚರ್ಸ್ ಅಂತ ನಾವೆಲ್ಲ ಪ್ರೌಡಾಗಿ ಹೇಳ್ಕೊತೀವಿ. ನಾನು ಅಷ್ಟೇ, ನಾನು ಬ್ಯಾಕ್ ಬೆಂಚರೇ. ನಾನು ಮಾಡಿರ್ತಕ್ಕಂಥ ಸಾಧನೆ ಬಿಯಾಂಡ್. ಸೊ ಇಂಥ ಒಂದು ಆಪರ್ಚುನಿಟಿ ಅಲ್ಲಿ ಬಹುಶಃ ನಿಮಗೆ ಸಿಗೋದಿಲ್ಲ, ಡಿಪ್ರೈವ್ ಆಗುತ್ತೆ. ಆ ಜಿಮ್ನಾಷಿಯಮ್ಗೆ ಹೋಗದೇ ಇರತಕ್ಕಂಥ ಮಕ್ಕಳು ಹಾಕ್ ಶೂಲೆ ಅಂತ ಕರೀತಾರೆ, ಇಲ್ಲ ಅಂತಂದರೆ ರಿಯಾಲ್ ಶೂಲೆ. ಈ 2 ಶೂಲೆನಲ್ಲಿ, ಅಂದರೆ 2 ಸ್ಕೂಲ್ನಲ್ಲಿ ಅವರು ಹೋಗ್ತಾರೆ. ಅವರು ತಕ್ಕ ಮಟ್ಟಂಥ ಒಂದು ಬುದ್ಧಿ ಶಕ್ತಿ ಮಟ್ಟಿಗೆ ಟೀಚರ್ ಅವ್ರನ್ನ ಕ್ಲಾಸಿಫೈ ಮಾಡಿ ಅಲ್ಲಿ ಕಳಿಸ್ತಾರೆ. ಎಷ್ಟೋ ಜನ ಇಂಡಿಯನ್ಸ್ ಮಕ್ಕಳು ಇಲ್ಲಿಂದ ರೀಲೊಕೇಟ್ ಆಗಿರ್ತಕ್ಕಂಥವ್ರು ಅಂಥ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾರೆ. ಸೊ ಇದು ನಿಮಗೆ ಒಂದು ಇನ್ಫಾರ್ಮೇಷನ್ನು. ಆಮೇಲೆ ನಿಮಗೆ 10ನೇ ಕ್ಲಾಸ್ವರೆಗೂ ಅದು ಕಂಟಿನ್ಯೂಯೇಷನ್ ಆಗುತ್ತೆ.
10ನೇ ಕ್ಲಾಸಲ್ಲಿ ನಿಮಗೆ ಯಾವ ಥರ ಸಬ್ಜೆಕ್ಟ್ಸು ಯಾವ ಥರದ್ದು ಅನ್ನೋ ತೊಗೊಂಡು ಅವರು ಓದಬಹುದು. ಅಲ್ಲಿ ಏನಾಗುತ್ತೆ ನಿಮಗೆ ಆರ್ಟ್ಸು ಆಮೇಲೆ ಬೇರೆ ಎಲ್ಲ ಥರದ್ದು ನಿಮಗೆ ಎಲ್ಲ ಥರ ಆಪ್ಷನ್ಸು ಸಿಗುತ್ತೆ ನಿಮಗೆ. ಸೊ ಅದನ್ನು ಓದ್ಬೋದು. ನಮ್ಮಲ್ಲಿ ಈಗ PUCಗೆ ಬಂದಾಗ ಪ್ರೀ ಯೂನಿವರ್ಸಿಟಿ 10ನೇ ಕ್ಲಾಸ್ ಆದಮೇಲೆ ಪಿ ಯು ಸಿನಲ್ಲಿ ಬಂದಾಗ ನಮಗೆ ಈಗ ಆರ್ಟ್ಸು ಇವಾಗ PCMB ಇಲ್ಲಾಂತಂದರೆ ಬೇರೆ ಇನ್ನೇನೋ ಒಂದು ಈ ಥರ ಒಂದು ಡೀಟೇಲ್ಸ್ ಕೊಡ್ತಾರೆ. ಸೊ ಇದು ಅದೇ ಥರನೇ ಇಲ್ಲಿ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ, ಅದನ್ನು ತೊಗೊಂಡು ನೀವು ಓದ್ಕೊಂಡು ಎಲೆಕ್ಷನ್ ನೀವು ಅದನ್ನು ಮಾಡಿಕೊಂಡು ಆ ಸಬ್ಜೆಕ್ಟ್ನ ಓದ್ಬೋದು, ಈ ಥರ ಆಪ್ಷನ್ನು. ಆಮೇಲೆ ನಿಮಗೆ ಗ್ರ್ಯಾಜುಯೇಷನ್ಗೆ ಹೋಗಬೇಕಾದಾಗ ಇಲ್ಲೇನಾಗುತ್ತೆ, ಈ ಬೇಕ್ರಿ ಮಾಡೋರು ಆಮೇಲೆ ಈ ಕಾರ್ ಬಿಸ್ನೆಸ್ ಮಾಡೋರು ಅಥವಾ ಬೇರೆ ಇನ್ನು ಯಾರೇ ಇದ್ರೂ ಬೇರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ನಿಮಗೆ ಡಿವೈಡ್ ಆಗಿಬಿಡ್ತಾರೆ ಅಲ್ಲೇನೇ. ಸೊ ಕ್ರೀಮ್ನ ಒಂದು ಕಡೆ ಹೋಗುತ್ತೆ, ಇನ್ನೊಂದು ಕಡೆ ಹೊರಟೋಗುತ್ತೆ. ಸೊ ಈ ಥರ ನಿಮಗೆ ಡಿವಿಷನ್ಸ್ ಆಗಿಬಿಟ್ಟು ನಿಮಗೆ ಆ ಓದಲಿಕ್ಕೂ ಬೈಫರ್ಕೇಷನ್ಸ್ ಅಲ್ಲೇ ಡಿಸೈಡ್ ಮಾಡಿಬಿಡ್ತಾರೆ. ಆಮೇಲೆ ಓದ್ದವರು ಏನಪ್ಪ ದೊಡ್ಡ ಡಿಫ್ರೆನ್ಸ್ ನಿಮಗೆ ಸಂಬಳದಲ್ಲಿ ಅಂತಂದರೆ, ನಿಮಗೆ ಸಂಬಳದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾರೇ ಓದಿದ್ರು ಏನೋ ಒಂದು ಮಾಡಿದ್ರು ಆಲ್ಮೋಸ್ಟ್ ಒಂದು 3,000 ಯೂರೋವರೆಗೂ ನಿಮಗೆ ಸಂಬಳ ಬಂದುಬಿಡುತ್ತೆ, 3,000-3,500ವರೆಗೂ ಬರುತ್ತೆ. ಸೊ ಈಗ ಇಂಜಿನಿಯರು ಆಮೇಲೆ ಇನ್ನೂ ಏನೋ ಓದಂಥವ್ರಿಗೆ ಲಾಯರ್ ಓದಂಥವ್ರಿಗೂ ಮೋರ್ ಆರ್ ಲೆಸ್ ಅವರು 3,500-4,000 ಯೂರೋ 4,500 ಯೂರೋ ಮಾಡ್ಕೋತಾರೆ ಈಗ ಪರ್ ಮಂತ್. ಸೊ 4,500 ಅಂತಂದರೆ ಮಲ್ಟಿಪ್ಲೈಡ್ ಬೈ 90 ರೂಪಾಯಿ. ಸೊ ಅದು ನಮ್ಮ ಇಂಡಿಯನ್ ರುಪೀಸಲ್ಲಿ ಆಗುತ್ತೆ. ಅಲ್ಲಿ ನಿಮಗೆ ಒಂದು ಒಳ್ಳೆ ಮನೆಯೂ ಬರಲ್ಲ, ಗಂಡ ಹೆಂಡತಿ ಇದ್ದರೆ ಇಬ್ಬರು ದುಡಿಬೇಕಾಗತ್ತೆ. ಯಾಕಂದರೆ ಒಂದು ಮನೆ ಬಾಡಿಗೆ ಆಲ್ಮೋಸ್ಟು ನಿಮಗೆ 2,000-2,500 ಯೂರೋ ಆಗುತ್ತೆ. ಸೊ ಅಲ್ಲಿಂದ ನಮ್ಮ ಇಂಡಿಯಾಗೆ ಬಂದು ಹೋದ್ರು ಅಂದರೆ ಅವ್ರ ಕತೆ ಮುಗೀತು ಅಂತಲೇ ಅರ್ಥ. ಯಾಕಂದರೆ ಏರ್ ಟಿಕೆಟ್ಸ್ ಎಲ್ಲ ಆಲ್ಮೋಸ್ಟ್ 2,000 ಯೂರೋ 2,500 ಯೂರೋವರೆಗೂ ಬಂದುಬಿಡುತ್ತೆ ನಿಮಗೆ. ಸೊ ಹಾಗಾಗಿ ಅದನ್ನು ನೋಡ್ಕೋಬೇಕು. ಅಲ್ಲಿಂದ ಬಂದರೆ ಖಾಲಿ ಕೈಯಲ್ಲಿ ಬರೋಕ್ಕಾಗಲ್ಲ ನಮ್ಮವರು, ಏನೋ ಒಂದು ತೊಗೊಂಬರ್ಬೇಕಾಗತ್ತೆ. ಸೊ ಇವೆಲ್ಲವೂ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಹಿಂಗೆ ಓದ್ದವರಿಗೆ ಈ ಥರ ಒಂದು ಸೈಕಲ್ನ ಅವರು ಗಮನ ಇಟ್ಕೋಬೇಕಾಗತ್ತೆ. ಸೊ ಇದಕ್ಕೆ ಇದೊಂದು ಸಣ್ಣ ಟಿಪ್ ನಿಮಗೆ ನನ್ನ ಮುಖಾಂತರ ಜರ್ಮನಿನಲ್ಲಿ ಹೆಂಗೆ ಓದಬೇಕು, ಎಷ್ಟರ ಮಟ್ಟಿಗೆ ಒಂದು ಎಂಗೇಜ್ಮೆಂಟ್ ತೊಗೋಬೇಕು, ಏನನ್ನು ಮಾಡಬೇಕು ಅನ್ನೋತಕ್ಕಂಥದ್ದು ಕನ್ನಡದಲ್ಲಿ ನಿಮ್ಮ ಮುಂದೆ ಡಾಕ್ಟರ್ ಅನಿತಾ ನಾನು ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವುದೇ ಬೇಕಂತಂದ್ರೂ ದಯವಿಟ್ಟು ಕನ್ಸಲ್ಟ್ ಮಾಡಿ ಮುಂದೆ ಹೋಗಿ ಧೈರ್ಯವಾಗಿ ಮುನ್ನೋಗಿ. ಅಲ್ಲಿ ಫೀಸೆಲ್ಲ ತುಂಬ ಕಮ್ಮಿ ಇದೆ, ಗೌರ್ಮೆಂಟ್ ಎಲ್ಲ ತೊಗೊಳುತ್ತೆ. ಅಲ್ಲಿ ರೀಲೋಕೇಟ್ ಆದವರಂತೂ ಇನ್ನೂ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಇದೆಲ್ಲ ನಿಮಗಾಗಿ ಪ್ರಯತ್ನ ಮಾಡಿ ಹೋಗೋರೆಲ್ಲ ಹೊರಡ್ಬೋದು, ಇವಾಗ ತೊಂದರೆ ಇಲ್ಲ. ಬಟ್ ಅಲ್ಲೇನಪ್ಪ ಅಂತಂದರೆ ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚಿದೆ. ಒಂದಷ್ಟು ಟಿಪ್ಸ್ ನನ್ನ ಕಡೆಯಿಂದ ಕೊಡ್ತೀನಿ. ಆಮೇಲೆ ಡಿಸ್ಕ್ರಿಮಿನೇಷನ್ ತುಂಬ ಜಾಸ್ತಿ ಇದೆ, ರೇಸಿಸಮ್ಮು ಇದೆ, ಎಲ್ಲವೂ ಇದೆ. ಆಮೇಲೆ ಈ ಕಾಸ್ಟ್ ಆಫ್ ಇನ್ಫ್ಲೇಷನ್ ಕೂಡ ಹೆಚ್ಚಾಗಿದೆ. ಆಮೇಲೆ ರಷ್ಯಾ ವಾರನ್ನು ಇಂಟೆನ್ಸಿಫೈ ಆದರೆ, ಇಸ್ರೇಲ್ ವಾರ್ ಇಂಟೆನ್ಸಿಫೈ ಆದರೆ, ಯಾಕಂದರೆ ಜರ್ಮನಿ ಇವರಿಬ್ಬರಿಗೂ ಸಪೋರ್ಟ್ ಮಾಡ್ತಾಯಿದೆ, ಅಮೆರಿಕ ಜೊತೆ ನೇಟೋದಲ್ಲಿ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಇದು ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ, ಯಾಕಂತಂದರೆ ಇನ್ಫ್ಲೇಷನ್ ಜಾಸ್ತಿ ಇದೆ. ಆಮೇಲೆ ಸ್ಪೆಂಡ್ ಅಲ್ಲಿನ ಬಿಸ್ನೆಸ್ಸಸ್ ಕಮ್ಮಿ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇದನ್ನು ನೀವು ನೋಡ್ಕೋಬೇಕು. ಇನ್ನೊಂದು ತುಂಬ ಇಂಪಾರ್ಟೆಂಟು, ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ, ಈ ಸಣ್ಣ ಮಕ್ಕಳು ನರ್ಸರಿ ಸ್ಕೂಲ್ನಲ್ಲಿರುವಾಗಲೇ ಇವ್ರನ್ನೆಲ್ಲ ಈ ಕಂಪನಿಗಳ ಒಂದು ಟ್ರಿಪ್ಪನ್ನು ಕರೆದೋಗ್ತಾರೆ. ಅದೆಲ್ಲಿಗೆ? ಸೀಮೆನ್ಸು, BMW, ಇಲ್ಲಾಂತಂದರೆ ಮರ್ಸಿಡೀಸ್ ಬೆನ್ಸು, ದೊಡ್ಡ ಕಂಪ್ನೀಸ್ ಯಾವ್ಯಾವ ಇದ್ದಾರೆ, ಟೈಸನ್ ಕ್ರಪ್, ಇವರೆಲ್ಲ ಕಡೆಗೂ ಇವರು ಕಂಪ್ನಿಗೆ ಒಂದು ಟ್ರಿಪ್ ಹೋಗ್ತಾರೆ ಒಳಗಡೆಗೆ. ಈ ಟ್ರಿಪ್ ಹೋದಾಗ ಈ ಮಕ್ಕಳಿಗೆಲ್ಲ ಏನಾಗುತ್ತೆ, ಆ ಕಂಪ್ನಿಯವರು ಕೆಲವು ಮಕ್ಕಳು ಬ್ರೈಟ್ ಆಗಿರ್ತಾರಲ್ಲ, ಕ್ವಶನ್ಸ್ ಕೇಳ್ತಾರಲ್ಲ, ಅವರಿಗೆ ಅಲ್ಲೇ ಒಂದು ಸಣ್ಣ ಆಫರ್ ಲೆಟ್ರ್ ಕೊಟ್ಬಿಡ್ತಾರೆ ಕಂಪ್ನೀಸು. ಆ ಚಿಕ್ಕ ವಯಸ್ಸಿನ ಚಿಕ್ಕ ಬೇಬಿಗೆ ಆಫರ್ ಲೆಟ್ರ್ ಕೊಟ್ಬಿಡ್ತಾರೆ. ಸೊ ಅವಾಗೇನಾಗುತ್ತೆ, ಇವರಿಗೆ ಇಂಟರ್ನ್ಶಿಪ್ ತೊಂದರೆ ಆಗೋಲ್ಲ, ಯಾವುದೇ ಥರ ಎಂಗೇಜ್ಮೆಂಟ್ಸ್ ತೊಂದರೆ ಆಗೋಲ್ಲ. ನಾಳೆ ದಿನ ಅವರು ಬ್ರೈಟ್ ಆಗಿದ್ದವರು ಈ ಮಕ್ಕಳು ದೊಡ್ಡವರಾಗಿ ಅವರು ಇಂಜಿನಿಯರ್ ಆಗಿದ್ದ ತಕ್ಷಣ ಈ ಒಂದು ಆಫರ್ ಲೆಟ್ರ್ ಏನು ಆಪರ್ಚುನಿಟಿ ಇದೆ ಅದನ್ನು ಇವರು ಆ ಸೀಮೆನ್ಸಲ್ಲೋ BMW ಅಥವಾ ಮರ್ಸಿಡೀಸ್ ಯಾವುದೋ ಎಲ್ಲಿ ಸಿಕ್ಕಿದೆ ಅಲ್ಲಿ ಅವರು ಯೂಸ್ ಮಾಡ್ಕೋಬೋದು. ಇದು ಇಂಡಿಯನ್ ಮಕ್ಕಳಿಗೆ ನನಗೆ ಗೊತ್ತಿರೋಂಗೆ ಇಲ್ಲಿವರೆಗೂ ಯಾರಿಗೂ ಕೊಟ್ಟಿಲ್ಲ. ಪಾಸ್ಪೋರ್ಟು ಜರ್ಮನ್ ಇದ್ದರೆ ಕನ್ಸಿಡರ್ ಮಾಡ್ತಾರೆ, ಇಲ್ಲಾಂತಂದರೆ ಇಂಡಿಯನ್ಸ್ ಮಕ್ಕಳಿಗೆ ಯಾರಿಗೂ ಕೊಟ್ಟಿಲ್ಲ ಇಲ್ಲಿವರೆಗೂ. ಸೊ ಯಾರು ಕೊಟ್ಟಿದ್ದು ನಮ್ಮ ಕನ್ನಡದವರು ಈ ವಿಡಿಯೋ ನೋಡಿದರೆ ತಿಳಿಸಿ, ದಯವಿಟ್ಟು ಕಮೆಂಟಲ್ಲಿ ಹಾಕಿ ಯಾವ ಥರ ನಿಮ್ಮ ಎಕ್ಸ್ಪೀರಿಯನ್ಸು ಅಂತ. ಬಟ್ ಅದರ್ವೈಸ್ ಫ್ಯಾಂಟಾಸ್ಟಿಕ್, ಆಲ್ ಥ್ರೂ ಗುಡ್.
ಇಟ್ಸ್ ಅ ರಿಟೈರ್ಮೆಂಟ್ ಪ್ಯಾರಡೈಸ್. ನೀವು ಹೆಂಗಿರುತ್ತೆ ಅಂದರೆ ಬೆಂಗಳೂರಿನಲ್ಲಿದ್ದವರು ಮೈಸೂರಿಗೆ ಬಂದುಬಿಟ್ಟಂಗಿರುತ್ತೆ ಸಡನ್ನಾಗಿ. ಸೊ ಬಟ್ ಸಿಸ್ಟಮ್ಯಾಟಿಕ್, ಎಲ್ಲವೂ ಸಿಸ್ಟಮ್ಯಾಟಿಕ್ಕು, ಕ್ಲೆನ್ಲಿನೆಸ್ಸು, ಹೈಜೀನು ಎಲ್ಲ ಬೇರೆ 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 ಆಗಿಬಿಡುತ್ತೆ. ಸೊ ಈ ಆಸ್ಪಿರೇಷನ್ ಹೊಂದಿರತಕ್ಕಂಥವ್ರಿಗೆ, ಹೋಗಬೇಕಾಗಿರ್ತಕ್ಕಂಥವ್ರಿಗೆ ಐ ವಿಶ್ ಯು ವೆರಿ ಗುಡ್ ಲಕ್. ವೀಸಾ ತೊಂದರೆಗಳು ಆಗಲ್ಲ, ಪ್ರೊಸೆಸಿಂಗ್ ಟೈಮ್ ಸ್ವಲ್ಪ ಹೆಚ್ಚಾಗಿ ತೊಗೊಳುತ್ತೆ, ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಈಗ ಅದನ್ನೇ ಅವರು ಕಾನ್ಸುಲೇಟು ಹೇಳಿದ್ರು ನನಗೆ ಮೊನ್ನೆ. ಪ್ರಯತ್ನ ಮಾಡಿ ತಗೊಳ್ಳಿ. ಸೊ ಇದರಿಂದ ಮುಂದೆ ಹೋಗಿ ಆದಷ್ಟು ಓದಿನ ಬಗ್ಗೆ ನೀವು ಫೋಕಸ್ ಮಾಡಿ, ಇನ್ನೊಂದಷ್ಟು ಗಳಿಸ್ಕೊಂಡು ಬನ್ನಿ, ಭಾರತಕ್ಕೆ ಬನ್ನಿ, ಭಾರತನ ಉದ್ಧಾರ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲ ಕೇಳಿದ್ದಕ್ಕೆ, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಸ್ ಯೂಶ್ವಲ್. ನಮಸ್ಕಾರ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಇನ್ನೊಂದು ಸಲ ಬರ್ತೀನಿ ನಿಮಗೆ.